I was just a fresh graduate doing my master's, and I visited a place thrice. It's a small, because if it is fake, it cannot be a news. In neighboring countries, it is the fake. Professor Prem Shekhar, Dr. Purvi Jayaraj. ಕನ್ನಡದ ಪ್ರಮುಖ ದಿನಪತ್ರಿಕೆ ಆದಂತಹ ವಿಜಯ ಕರ್ನಾಟಕದ ಸಂಪಾದಕರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅವರು ಮುಂದುವರಿಸ್ತಾರೆ. ಹಾಸನದ ಸರ್ಕಾರಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅವರು ಪದವಿಯನ್ನ ಪಡಿತಾರೆ. ಪತ್ರಿಕೋದ್ಯಮದಲ್ಲಿ ತಮ್ಮ MA ವ್ಯಾಸಂಗವನ್ನ ಮಾಡ್ತಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳ ಕಾಲೇಜಿನಲ್ಲಿ ಮಾನಸ ಗಂಗೋತ್ರಿ ಎಂಬ ಪತ್ರಿಕೆಯನ್ನು ಕೂಡ ಅವರು ಹೊರತಂದು ಅದರಲ್ಲಿ ಅನೇಕ ಸೃಜನಾತ್ಮಕ ಉಪಕ್ರಮಗಳನ್ನು ಅವರು ಪ್ರಾರಂಭಿಸಿದ್ರು. ಮುಂದಿನ ಅವರ ವೃತ್ತಿ ಜೀವನಕ್ಕೆ ಚೆನ್ನೈನಲ್ಲಿ ಕಾಪಿ ಎಡಿಟರ್ ಆಗಿ ಕೆಲಸ ಮಾಡಿದ ನಂತರ ವಿಜಯ ಕರ್ನಾಟಕದಲ್ಲಿ ಸಾಪ್ತಾಹಿಕ ಪುರವಣಿಯಲ್ಲಿ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ. ಸುಮಾರು ಮುಖ್ಯಸ್ಥರಾಗಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಜಯ ಕರ್ನಾಟಕದಲ್ಲಿ ಅನೇಕ ಹೊಸ ಉಪಕ್ರಮಗಳನ್ನು ಕೂಡ ಅವರು ತಂದಿದ್ದಾರೆ. ಇತ್ತೀಚೆಗೆ ವಿಕಾ ಮನಿ ಅನ್ನುವ ಶ್ರೀಯುತ ಸುದರ್ಶನ್ ಚನ್ನಂಗಿಹಳ್ಳಿ ಅವರು ಇವತ್ತು ತೀತಾ ಶರ್ಮಾ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ. ಪತ್ರಕರ್ತರು ಮತ್ತು ಲೇಖಕರು, ಕರ್ನಾಟಕದ ಜನಪ್ರಿಯ ಕನ್ನಡ ನ್ಯೂಸ್ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾಗಿದ್ದಾರೆ. ಅವರ ಅನೇಕ ಕಾರ್ಯಕ್ರಮಗಳು ನಾವೆಲ್ಲರೂ ನೋಡ್ತಾ ಇರ್ತೀವಿ, ಎಲ್ರಿಗೂ ನಮಗೆ ಚಿರಪರಿಚಿತರೆ. ಲೆಫ್ಟ್, ರೈಟ್ ಅಂಡ್ ಸೆಂಟರ್ ಮತ್ತು ನ್ಯೂಸ್ ಅವರ್ ಸೇರಿದಂತೆ ಹಲವಾರು ಜನಪ್ರಿಯ ವೈಚಾರಿಕ ಕಾರ್ಯಕ್ರಮಗಳ ಮೂಲಕ ಅವರು ಕನ್ನಡಕ್ಕೆ ಅನುವಾದಿಸುವ ಮೂಲಕ ಉತ್ತಮ ಲೇಖಕರಾಗಿ ಕೂಡ ಅವರು ಚಿರಪರಿಚಿತರಾಗಿದ್ದಾರೆ. ಸುಮಾರು 2 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ಅನುಭವ ಹೊಂದಿರುವ ಅಜಿತ್ ಅವರು ವೃತ್ತಿ ಜೀವನದುದ್ದಕ್ಕೂ ತಮ್ಮ ನಿರ್ಭೀತ ವರದಿಗಾರಿಕೆ, ಮಾತುಗಾರಿಕೆ ವೀಕ್ಷಕರಿಗೆ ಕೊಡಬೇಕು ಅನ್ನುವ ಏನು ಪತ್ರಕರ್ತ ಧರ್ಮವನ್ನು ನಿರ್ವಹಿಸಲಿಕ್ಕಾಗಿ ಅವರು ಯುದ್ಧದ ವಿಷಮ ಗಳಿಗೆಯಲ್ಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದ ಸುದ್ದಿಯನ್ನು ಇಸ್ರೇಲ್ನಿಂದನೇ ಅವರು ನೇರ ಪ್ರಸಾರ ಮಾಡಿದ್ದಾರೆ. ಈ ರೀತಿಯ ಒಂದು ವೃತ್ತಿನಿಷ್ಠ ಪತ್ರ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಶ್ರೀಮತಿ ಶೋಭಾ ಹೆಜ್ಜಿ ಅವರು ಕಾಯಕ ಅನ್ನುವ ಪತ್ರಿಕೆಯ ಸಂಪಾದಕೀಯ ಮಂಡಳಿಯ ಸದಸ್ಯರಾಗಿ ಹಾಗೂ ಹಿಂದೂಸ್ತಾನ್ ಸಮಾಚಾರ ನ್ಯೂಸ್ ಏಜೆನ್ಸಿಯ ಪ್ರಾಂತ ಕಾರ್ಯದರ್ಶಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶೋಭಾ ಅವರು
ಓಕೆ, ಥ್ಯಾಂಕ್ ಯು. ಪ್ರಶಸ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.